ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ವಿಧಿಯ ಆಟ ವಿಚಿತ್ರ ಅಂತ ಹೇಳ್ತಾರೆ, ಆದರೆ ಮನುಷ್ಯನ ಹಪಾಹಪಿ ಅದಕ್ಕಿಂತ ಭಯಾನಕ. ಅನುಕಂಪದ ಮೇಲೆ ಸಿಕ್ಕ ನೌಕರಿ, ಒಂಟಿ ಬದುಕು, ಆ ಬದುಕಿಗೊಂದು ಆಸರೆಯಾಗಿ ಬಂದ ಹಳೆಯ ಗೆಳೆಯ. ಇಷ್ಟೆಲ್ಲ ಸರಿ ಇತ್ತು ಅಂತ ಹೇಳ್ತಾ ಇರುವಾಗಲೇ ಆಕೆ ಹೆಣವಾಗ್ಬಿಡ್ತಾಳೆ. ಇಡೀ ಊರು ಅದೊಂದು ಹಾರ್ಟ್ ಅಟ್ಯಾಕ್ ಅಂತ ನಂಬಿತ್ತು. ಆದರೆ ಒಬ್ಬ ವ್ಯಕ್ತಿಗೆ ಬಂದ ಆ ಅನುಮಾನ ಒಂದು ಸಾವಿನ ಹಿಂದಿದ್ದ ಕ್ರೂರ ಮುಖವಾಡವನ್ನು ಕಳಚಿ ಹಾಕ್ತು. ಇದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿಯಲ್ಲಿ ನಡೆದ ಬೆಚ್ಚಿ ಬೀಳಿಸುವ ಕತೆ. ಬನ್ನಿ, ಈ ಕೊಲೆಯ ಹಿಂದಿರುವ ಆ ಸ್ಫೋಟಕ ಸತ್ಯಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಹೆಸರು ಜಯಲಕ್ಷ್ಮಿ. ತುರುವೇಕೆರೆ BEO ಆಫೀಸ್ನಲ್ಲಿ FDA ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಗಂಡನನ್ನು ಕಳೆದುಕೊಂಡ ಮೇಲೆ ಅನುಕಂಪದ ಆಧಾರದಲ್ಲಿ ಈ ನೌಕರಿ ಸಿಕ್ಕಿರುತ್ತೆ. ಮಕ್ಕಳಿಲ್ಲದ ಆ ಬದುಕಿನಲ್ಲಿ ಆಸರೆಯಾಗಿದ್ದು 20 ವರ್ಷಗಳ ಹಳೆಯ ಗೆಳೆಯ ಶ್ರೀನಿವಾಸು. ಇಬ್ಬರು ಜೊತೆಯಾಗಿ ಬಾಳುವ ಕನಸನ್ನು ಕಂಡಿರ್ತಾರೆ. ಆದರೆ ಜಯಲಕ್ಷ್ಮಿಗೆ ತಂಗಿ ಅನುಸೂಯ ಮತ್ತು ಆಕೆಯ ಮಗ ಚಂದ್ರಶೇಖರ್ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ. ಸ್ವಂತ ಮಕ್ಕಳು ಇರದೇ ಇರೋ ಕಾರಣಕ್ಕೆ ಚಂದ್ರಶೇಖರ್ನನ್ನು ಸಾಕು ಮಗನಾಗಿ ದತ್ತು ಪಡ್ಕೊಂಡಿರ್ತಾರೆ. ತಾನು ಕಷ್ಟಪಟ್ಟು ಸಂಪಾದಿಸುವ ಹಣ, ಆಸ್ತಿ ಎಲ್ಲವೂ ತನ್ನ ತಂಗಿ ಮತ್ತು ಮಗನಿಗೆ ಇರಲಿ ಅಂತ ಬಯಸಿರ್ತಾರೆ. ಆದರೆ ಅದೇ ಪ್ರೀತಿ ಆಕೆಗೆ ಮುಳುವಾಗುತ್ತೆ ಅಂತ ಆಕೆ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಕಳೆದ 8 ತಿಂಗಳ ಹಿಂದೆ ತುಮಕೂರಿನಲ್ಲಿದ್ದ ಅನುಸೂಯ ಮತ್ತು ಮಗ ಚಂದ್ರಶೇಖರು ಜೋಗಿಹಳ್ಳಿಯ ಜಯಲಕ್ಷ್ಮಿ ಮನೆಗೆ ಒಕ್ಕರಿಸ್ತಾರೆ. ಅಲ್ಲಿಂದನೇ ಅಸಲಿ ಆಟ ಶುರುವಾಗುತ್ತೆ. ಮೊದಲಿಗೆ ಅವರು ಟಾರ್ಗೆಟ್ ಮಾಡಿದ್ದು ಜಯಲಕ್ಷ್ಮಿಯ ಆಪ್ತ ಮಿತ್ರನಾಗಿದ್ದ ಶ್ರೀನಿವಾಸ್ನನ್ನು. ಶ್ರೀನಿವಾಸ್ ಮನೆಯಲ್ಲಿದ್ದರೆ ತಮಗೆ ಆಸ್ತಿಯಲ್ಲಿ ಪಾಲು ಸಿಗಲ್ಲ ಅಥವಾ ಅದಕ್ಕೆ ಅಡ್ಡಿ ಆಗ್ಬೋದು ಅಂತ ಸಂಚು ರೂಪಿಸಿದ ಈ ತಾಯಿ ಮಗ ಶ್ರೀನಿವಾಸ್ ಮೇಲೆ ಒತ್ತಡ ಹೇರ್ತಾರೆ, ಗಲಾಟೆ ಮಾಡ್ತಾರೆ. ಕೊನೆಗೆ ಬೇಸತ್ತ ಶ್ರೀನಿವಾಸು ಮನೆಯಿಂದ ಹೊರಗೆ ಬರ್ತಾರೆ. ಆದರೆ ಜಯಲಕ್ಷ್ಮಿ ಸುಮ್ಮನಿರೋದಿಲ್ಲ. ಆಕೆ ತನ್ನ ಗೆಳೆಯನ ಜೊತೆಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ತುರುವೇಕೆರೆಯಲ್ಲಿ ಮನೆ ಹುಡುಕಿ ಒಂದು ಅಡ್ವಾನ್ಸನ್ನು ಕೂಡ ಕೊಟ್ಟಿರ್ತಾರೆ. ದಿನಾಂಕ ಹತ್ರ ಬಂದಿರುತ್ತೆ. ಜಯಲಕ್ಷ್ಮಿ ಮನೆ ಖಾಲಿ ಮಾಡಿದರೆ ತಮ್ಮ ಕೈ ತಪ್ಪಿ ಹೋಗುವ ಸಂಬಳ ಮತ್ತು ಆಸ್ತಿಯ ಬಗ್ಗೆ ತಾಯಿ ಮಗ ಸಂಚು ರೂಪಿಸ್ತಾರೆ. ಅವತ್ತು ತಡರಾತ್ರಿ ಇಡೀ ಊರು ಮಲಗಿದ್ದಾಗ ಜಯಲಕ್ಷ್ಮಿ ಗಾಢ ನಿದ್ರೆಯಲ್ಲಿರ್ತಾರೆ. ಸ್ವಂತ ತಂಗಿ ಮತ್ತು ಸಾಕು ಮಗನೇ ಇಲ್ಲಿ ಹೆಮಧರ್ಮರಾಗ್ತಾರೆ. ಉಸಿರುಗಟ್ಟಿಸಿ ಆಕೆಯನ್ನು ಕೊಲೆ ಮಾಡ್ತಾರೆ. ಬೆಳಗಾಗುತ್ತೆ. ಇಡೀ ಊರಿಗೆ ಹಬ್ಬಿಸಿದ್ದು ಒಂದು ಸುಳ್ಳು, ಜಯಲಕ್ಷ್ಮಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಶವದ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೆದಿರುತ್ತೆ. ಅಳುತ್ತಾ ನಟಿಸ್ತಾ ಆರೋಪಿಗಳು ಶವ ಸಂಸ್ಕಾರಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲಿಗೆ ಬಂದ ಶ್ರೀನಿವಾಸ್ಗೆ ಅನುಮಾನ ಶುರುವಾಗುತ್ತೆ. ಆರೋಗ್ಯವಾಗಿದ್ದವಳು ಏಕಾಏಕಿ ಸಾವನ್ನಪ್ಪಿದ್ದು ಹೇಗೆ? ಆಕೆಯ ಮುಖದ ಮೇಲಿದ್ದ ಆ ಸಣ್ಣ ಗುರುತುಗಳು ಏನೋ ಒಂದು ಕಥೆಯನ್ನು ಹೇಳ್ತಾ ಇರ್ತವೆ. ಕೂಡಲೇ ಶ್ರೀನಿವಾಸು ಪೊಲೀಸರಿಗೆ ಈ ಮಾಹಿತಿಯನ್ನು ತಿಳಿಸ್ತಾರೆ. ಚಿಕ್ಕನಾಯಕನಹಳ್ಳಿಯ ಪೊಲೀಸರು ಎಂಟ್ರಿ ಕೊಡ್ತಾರೆ. ಸ್ಮಶಾನಕ್ಕೆ ಹೋಗಬೇಕಾಗಿದ್ದ ಶವ ಪೋಸ್ಟ್ ಮಾರ್ಟಮ್ ಟೇಬಲ್ ಮೇಲೆ ಹೋಗುತ್ತೆ. ಅತ್ತ ಅನುಸೂಯ ಮತ್ತು ಚಂದ್ರಶೇಖರನನ್ನು ವಶಕ್ಕೆ ಪಡೆದ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸ್ತಾರೆ. ಪೊಲೀಸರಿಗೆ ಏಟಿಗೆ ತತ್ತರಿಸಿದ ಈ ಆರೋಪಿಗಳು ಅಸಲಿ ಸತ್ಯವನ್ನು ಬಾಯ್ಬಿಡ್ತಾರೆ. ಹೌದು, ನಾವೇ ಕೊಲೆ ಮಾಡಿದ್ದೀವಿ ಅಂತ ಒಪ್ಕೊಳ್ತಾರೆ. ಆ ಕೊಲೆಗೆ ಕಾರಣ ಕೇಳಿ ಪೊಲೀಸರೇ ದಂಗಾಗಿ ಹೋಗ್ತಾರೆ. ಜಯಲಕ್ಷ್ಮಿ ಸತ್ರೆ ಆಕೆ ಸರ್ಕಾರಿ ಕೆಲಸ, ಅನುಕಂಪದ ಮೇಲೆ ಸಾಕು ಮಗನಿಗೆ ಸಿಗ್ಬೋದು ಅನ್ನೋ ದುರಾಸೆ, ಜೊತೆಗೆ ಆಕೆ ಆಸ್ತಿ ಕೈ ತಪ್ಪಬಾರ್ದು ಅನ್ನೋ ಕ್ರೌರ್ಯ. ಹಣ ಮತ್ತು ಅಧಿಕಾರಕ್ಕಾಗಿ ಸ್ವಂತ ರಕ್ತವನ್ನೇ ಹರಿಸುವ ಕಾಲ ಇದು. ಅಕ್ಕ ಅನ್ನೋ ಪ್ರೀತಿ ಇಲ್ಲ, ತಾಯಿ ಅನ್ನೋ ಮಮತೆ ಇಲ್ಲ. ಇವತ್ತು ಅನುಸೂಯ ಮತ್ತು ಚಂದ್ರಶೇಖರು ಜೈಲ್ ಕಂಬಿ ಎನಿಸ್ತಾ ಇದ್ದಾರೆ. ಆದರೆ ನಂಬಿದ ಗೆಳತಿಯನ್ನು ಕಳೆದುಕೊಂಡ ಶ್ರೀನಿವಾಸ್ ಮತ್ತು ಅನ್ಯಾಯವಾಗಿ ಜೀವ ಕಳೆದುಕೊಂಡ ಜಯಲಕ್ಷ್ಮಿ ಆತ್ಮಕ್ಕೆ ನ್ಯಾಯ ಸಿಗಬೇಕಾಗಿದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಸಂಬಂಧಗಳ ಹಿಂದಿರುವ ಕ್ರೌರ್ಯಕ್ಕೆ ಈ ಘಟನೆಯೇ ಸಾಕ್ಷಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.